ಭಾರತ ದೇಶದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ ಗವಾಯಿರವರ ಮೇಲೆ ವಕೀಲರೊಬ್ಬರು ಉದ್ದೇಶಪೂರ್ವಕವಾಗಿ ಶೂ ಎಸೆದಿರುವ ಘಟನೆಯನ್ನು ಖಂಡಿಸಿ ಅಕ್ಟೋಬರ್ 17ರಂದು ಜಿಲ್ಲಾ ಕೇಂದ್ರ ಸ್ವಯಂ ಘೋಷಿತ ಕೋಲಾರ ಬಂದ್ಗೆ ಪ್ರಜಾಪ್ರಭುತ್ವ ಪರವಾದ ವಿವಿಧ ದಲಿತ, ಕಾರ್ಮಿಕ, ಸಿಪಿಐ, ಸಿಪಿಎಂ, ಅಲ್ಪಸಂಖ್ಯಾತ, ಮಹಿಳಾ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿವೆ. ಕೋಲಾರ ನಗರದ ನಚಿಕೇತ ನಿಲಯದಲ್ಲಿರುವ ಬುದ್ಧ ವಿಹಾರದಲ್ಲಿ ಶನಿವಾರ ನಡೆದ ಸಭೆಯಲ್ಲಿ ಈ ಒಮ್ಮತ ತೀರ್ಮಾನ ಕೈಗೊಳ್ಳಲಾಗಿದೆ. ಇನ್ನು ಈ ಸಭೆಯಲ್ಲಿ ಸಿಪಿಎಂನ ಹಿರಿಯ ಮುಖಂಡರಾದ ಗಾಂಧಿನಗರ ನಾರಾಯಣಸ್ವಾಮಿ, ಡಿಎಸ್ಎಸ್ ಹಿರಿಯ ದಲಿತ ಮುಖಂಡರಾದ ಟಿ ವಿಜಯಕುಮಾರ್, ಪಂಡಿತ್ ಮುನಿವೆಂಕಟಪ್ಪ, ಚಂದ್ರಮೌಳಿ, ನಗರಸಭಾ ಸದಸ್ಯ ಎನ್ ಅಮರೇಶ್, ಕಾರ್ಮಿಕ ಸಂಘಟನೆಗಳ ಮುಖಂಡರಾದ ವನ್ನೇನಹಳ್ಳಿ ಯಲ್ಲಪ್ಪ, ರೈತ ಸಂಘಟನೆ ಮುಖಂಡರಾದ ಅಬ್ಬಣಿ ಶಿವಪ್ಪ, ಅಲ್ಪಸಂಖ್ಯಾತ ಮುಖಂಡರಾದ ಸನಾಉದ್ದೀನ್ ಬಾಬು, ಅಲ್ಪಸಂಖ್ಯಾತ ಹಿರಿಯ ಮುಖಂಡರಾದ ಅನ್ವರ್ ಪಾಷಾ, ನಗರಸಭಾ ಮಾಜಿ ಅಧ್ಯಕ್ಷರಾದ ಅಫ್ರೋಜ್ ಪಾಷಾ, ಶಿಪೂರ್ ಅಕ್ರಮ್, ಎಐಎಂಐ ಪಕ್ಷದ ಮುಖಂಡರಾದ ನಜೀಬ್ ಪಾಷಾ, ಬಾಬಾಜಾನ್, ಮಹಿಳಾ ಮುಖಂಡರಾದ ಬಂಗಾರಪೇಟೆ ಚಿಗುರು ಪದ್ಮಾವತಿ, ಡಿಎಸ್ಎಸ್ ಸಂಯೋಜಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಅಶ್ವಥ್ ಅಂತಜ, ವರದಗಾನಹಳ್ಳಿ ವೆಂಕಟೇಶ್, ಎಸ್ಸಿ ಎಸ್ಟಿ ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷ ಮಾರ್ಜನಹಳ್ಳಿ ಬಾಬು, ಡಿಎಸ್ಎಸ್ ಜಿಲ್ಲಾ ಮುಖಂಡರಾದ ಆರೋಹಳ್ಳಿ ರವಿ, ಡಿಎಸ್ಎಸ್ ಸಂಯೋಜಕ ಮಾವಳ್ಳಿ ಶಂಕರ್ ಬಣದ ರಾಜ್ಯ ಮುಖಂಡರಾದ ಎಪಿಎಲ್ ರಂಗನಾಥ್, ಶೆಟ್ಟಿಗಾನಹಳ್ಳಿ ಅಮರೀಶ್ ಮಣಿ, ಬಹುಜನ ಸಂಘಟನೆಗಳ ಸಂಸ್ಥಾಪಕ ಅಧ್ಯಕ್ಷ ಸಂಘಸಂದ್ರ ವಿಜಯಕುಮಾರ್, ಹಿರಿಯ ಪತ್ರಕರ್ತ ಸಿವಿ ನಾಗರಾಜ್, ಕಲಾವಿದರಾದ ಈನೆಲ ಈಜಲ ವೆಂಕಟಾಚಲಪತಿ ಮುಂತಾದ 50ಕ್ಕೂ ಹೆಚ್ಚು ವಿವಿಧ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಸಂವಿಧಾನಬದ್ಧವಾಗಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂತ ಮಾನ್ಯ ಶ್ರೀ ಗವಾಯಿ ಸಾಹೇಬರ ಮೇಲೆ ಶೂ ಎಸೆದ ಹಲ್ಲೆಯನ್ನು ಖಂಡಿಸಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಎಡ ಸಂಘಟನೆಗಳು, ಇನ್ನಿತರ ಎಲ್ಲ ಸಮಾನ ಮನಸ್ಕ ಸಂಘಟನೆಗಳು, ಅಲ್ಪಸಂಖ್ಯಾತ ಸಂಘಟನೆಗಳು ಎಲ್ಲರೂ ಸೇರಿಕೊಂಡು ಈ ಒಂದು ಕೋಲಾರದಲ್ಲಿರ್ತಕ್ಕಂಥ ಬುದ್ಧ ಭವನದಲ್ಲಿ ಸಭೆಯನ್ನು ಸೇರಿ ಬರ್ತಕ್ಕಂಥ 17ನೇ ತಾರೀಕು ಶುಕ್ರವಾರ ಕೋಲಾರ ಜಿಲ್ಲಾ ಬಂದ್ ಅನ್ನ ಕರೆ ಕೊಟ್ಟಿದೆ. ಅದನ್ನು ಯಶಸ್ವಿ ಮಾಡಬೇಕಾಗಿ ಕೋಲಾರ ಜಿಲ್ಲೆ ಜನತೆ ಒಕ್ಕೂರಿನಿಂದ ಈ ಒಂದು ಘಟನೆಯನ್ನು ಖಂಡಿಸಬೇಕಾಗುತ್ತೆ. ಇವತ್ತು ಮನುವಾದಿಗಳು ಮತ್ತು ಸನಾತನವಾದಿಗಳು ಇವತ್ತು ಸಾವಿರಾರು ವರ್ಷಗಳಿಂದ ಯಾವ ರೀತಿ ದಾಳಿ ದೌರ್ಜನ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೋ, ಇವತ್ತು ಅತ್ಯುನ್ನತ ಸ್ಥಾನದಲ್ಲಿ ಇದ್ರೂ ಸಹ ಇವತ್ತು ದಲಿತ ಮುಖಂಡರಾಗ್ಲಿ, ದಲಿತರ ಅಧಿಕಾರಿಗಳಾಗ್ಲಿ, ಇನ್ನಿತರ ಯಾರು ಎಂಥದೇ ಉನ್ನತ ಪದವಿಯಲ್ಲಿದ್ರು ಅವರ ಮೇಲಿನ ಶೋಷಣೆ, ದಬ್ಬಾಳಿಕೆ ನಿರಂತರವಾಗಿದೆ ಅನ್ನೋದಕ್ಕೆ ಗವಾಯಿ ಸಾಹೇಬರ ಮೇಲೆ ಘಟನೆ ಸಾಕ್ಷಿ ಅನ್ನೋದನ್ನ, ಅದ್ರ ಜೊತೆಗೆ ಆ ಘಟನೆ ನಂತರದಲ್ಲಿ ಆ ಘಟನೆಯನ್ನ ಕೆಲವು ಸನಾತನವಾದಿಗಳು ಅತ್ಯಂತ ಅದನ್ನು ಖಂಡಿಸೋದನ್ನ ಬಿಟ್ಟು ಅದನ್ನ ಇನ್ನಷ್ಟು ಪ್ರೋತ್ಸಾಹ ಕೊಡೋ ರೀತಿಯಲ್ಲಿ ಚರ್ಚೆಗೆ ಒಳಪಡಿಸಿರ್ತಕ್ಕಂಥದ್ದು ಸಹ ಖಂಡನೀಯವಾಗಿದೆ. ಅದರಲ್ಲೂ ಆತನ ಹೀರೋಶಿಪ್ ಮಾಡೋ ಲೆಕ್ಕದಲ್ಲಿ ಇವತ್ತು IPS ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಇವತ್ತು ಇಡೀ ದೇಶದಾದ್ಯಂತ ಹೋಮ್ ಮಿನಿಸ್ಟರ್ ಸಹ ಇದನ್ನು ಖಂಡಿಸಲಿಲ್ಲ. ಆ ಘಟನೆ ನಡೆದು 9 ಗಂಟೆಗಳ ನಂತರ ಪ್ರಧಾನಮಂತ್ರಿ ಖಂಡಿಸ್ತಾರೆ ಅನ್ನೋದನ್ನ ನೋಡಿದ್ರೆ ಇವತ್ತು ಈ ದೇಶದ ವ್ಯವಸ್ಥೆ, ಈ ಸನಾತನ ವ್ಯವಸ್ಥೆ ಇವತ್ತು ಇಡೀ ದೇಶವನ್ನ ಆಳುವಂತ ಸ್ಥಿತಿಗೆ ಈ ದೇಶವನ್ನ ಮನುವಾದಿಗಳ ಕೈಗೆ ಸಿಕ್ಕೋಸುವಂತ ಕೆಲಸ ನಮ್ಮ ಮುಂದೆ ಬರ್ತಾ ಇದೆ. ಇವತ್ತೇನೋ ಜಾತ್ಯತೀತ ಶಕ್ತಿಗಳು ಉಳಿಬೇಕಂತ ಹೇಳಿದ್ರೆ, ಸಂವಿಧಾನ ಉಳಿಬೇಕಾದ್ರೆ, ಡಾಕ್ಟರ್ BR ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಆಶಯ ಉಳಿಬೇಕಂತ ಹೇಳಿದ್ರೆ ಈ ಒಂದು ಸನಾತನವಾದಿಗಳ ಮನುಧರ್ಮಶಾಸ್ತ್ರಗಳನ್ನ ವಿರೋಧ ಮಾಡೋದ್ರ ಮೂಲಕವಾಗಿ ಈ ಸನಾತನವಾದಿಗಳ ಈ ಒಂದು ಕೃತ್ಯವನ್ನು ಖಂಡಿಸೋದ್ರ ಮೂಲಕವಾಗಿ ಈ ಕೋಲಾರ ಜಿಲ್ಲೆಯನ್ನು ಯಶಸ್ವಿ ಮಾಡಬೇಕಾಗಿ ಎಲ್ಲರ ಪರವಾಗಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಸನಾತನವಾದಿಗಳಿಗೆ ಹೋಮವಾದಿಗಳಿಗೆ ಮಾಡಿರುವ ಬಗ್ಗೆ ಎಲ್ಲಾ ಸಂಘಟನೆಗಳು, ಇದರಲ್ಲಿ ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ಎಲ್ಲಾ ತಾಲೂಕಿನಿಂದ ಏನು ಇಲ್ಲಿ ನಾವೆಲ್ಲ ಸೇರಿದ್ದೀವಿ. ಏನ್ ತೀರ್ಮಾನ ನಾವು 12 ತಾರೀಕು ಬಂದ ತೀರ್ಮಾನ ತಗೊಂಡಿದ್ದೀವಿ. ಈ ಬಂದ ಎಲ್ಲಾ ತಾಲೂಕು ಸಂಘಟನೆಗಳು, ನಮ್ಮ ಡಿಸ್ಟ್ರಿಕ್ಟ್ ಸಂಘಟನೆ ಎಲ್ಲ ಸೇರಿ ನಾವೆಲ್ಲ ಅಲ್ಪಸಂಖ್ಯಾತರು ಎಲ್ಲ
ಸೇರಿ ಈ ಬಂದ್ನ ಯಶಸ್ವಿ ಮಾಡಬೇಕಂತ ತೀರ್ಮಾನ ಮಾಡಿದ್ರಿ. ಪ್ರತಿಯೊಂದು ತಮ್ಮ ಕೆಲಸ ಅಂತ ಹೇಳಿ ಈ ಬಂದ್ ಯಶಸ್ವಿ ಆಗ್ತದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ದಲಿತ ಮುಖಂಡರು, ಕಾರ್ಮಿಕ ಮುಖಂಡರು, ರೈತ ಮುಖಂಡರು, ಆಮೇಲೆ ಸಾಲ ಮುಖಂಡರು ಇಷ್ಟು ಮಾತ್ರ ನಾವು ಸೇರಿದ್ದೀವಿ ನನಗನ್ನಿಸ್ತದೆ. ಇನ್ನು ಒಗ್ಗಟ್ಟು ಅಂತ ಹೇಳಿದ್ರೆ ಶೂದ್ರರು ನಾವು ಯಾರು ಒಗ್ಗಟ್ಟು ಆಗಿಲ್ಲ. ನನ್ನ ಪ್ರಕಾರ, ನನ್ನ ಮಾಹಿತಿ ಪ್ರಕಾರ ನಾವು ಶೂದ್ರರು ಯಾರು ಒಗ್ಗಟ್ಟಾಗಿಲ್ಲ. ಹೌದು, ಅವಕಾಶ ಸಿಕ್ಕಿದಾಗ ದಲಿತರ ಸಾಲರು ಯಾವುದೇ ವಿಚಾರಕ್ಕೆ ಒಗ್ಗಟ್ಟಾಗಿ ನಾವು ಪ್ರತಿಭಟನೆ ಮಾಡ್ತೀವಿ. ಬೇರೆ ಬೇರೆ ಸಮುದಾಯಗಳು ನಮ್ಮ ಜೊತೆಗೆ ಸ್ನೇಹಿತರಾಗಿ ಕಷ್ಟ ಕಾಲದಲ್ಲಿ ನಮ್ಮ ಜೊತೆಗೆ ಇರ್ತಾರೆ. ಈ ಸಭೆ ಮುಗಿದ ಮೇಲಕ್ಕೆ, ನಿರ್ಣಯ ಆದಮೇಲಕ್ಕೆ ಬಂದನೆಂದು ನಾವೆಲ್ಲ ಬದ್ಧರಾಗಿರ್ತೀವಿ. ಮೊದಲನೇದು. ಎರಡನೇದು, ಬೇರೆ ಬೇರೆ ವರ್ಗದ ಅಂದರೆ ಸಮುದಾಯಗಳನ್ನ ನಾವು ಒಗ್ಗೂಡಿಸ್ಕೊಂಡು ಇನ್ನೊಂದು ಸಭೆ ಮಾಡ್ತಾ ಬಂದ್ಗೆ ಯಶಸ್ವಿ ಮಾಡಿಕೊಳ್ಳೋಣ ಅಂಥೇಳಿ. ಹಾಗಾಗಿ ಬಂದ್ಗೆ ನಮ್ಮೆಲ್ಲರ ಸಂಪೂರ್ಣವಾಗಿ ನಾವೆಲ್ಲ ಬದ್ಧರಾಗಿರ್ತೀವಿ ಅಂತ ಹೇಳ್ತಾ ಅವೆಲ್ಲ ಒಗ್ಗಟ್ಟಿದೆ ಅಂತ ಹೇಳ್ಬೇಕು. ಸುಮಾರಷ್ಟು ಜನ ನಮ್ಮನ್ನು ಮಾತಾಡ್ತಾ ಇದ್ರು, ಎಲ್ಲ ದಲಿತ ನಾಯಕರು, ಎಲ್ಲ ಕಾರ್ಮಿಕ ಮುಖಂಡರು ಎಲ್ಲರೂ ಮಾತಾಡ್ತಾ ಇದ್ದಾರೆ, ಮಾತಾಡೋದು ಕೇಳಿಸ್ಕೊಂಡಿದೆ. ದಯವಿಟ್ಟು ಈ ಪದ ಮೆಸೇಜ್ ಎಲ್ರಿಗೂ ಮಾಹಿತಿ ಸೇರ್ಬೇಕು. ನಾವು ಒಗ್ಗಟ್ಟಿದ್ದೀವಿ ಅನ್ನೋದು ಸೇರಿದಾಗೆ ಅದೊಂದು ಅಷ್ಟು ಬಲ ಸಿಗುತ್ತೆ ನಮ್ಗೆ. ಈ ಬಂದೇನು ನೀವು ತೀರ್ಮಾನ ಮಾಡಿದ ಬಂದದ್ದು ನಮ್ದು ಸಮ್ಮತ ಇದೆ. ನೀವೆಲ್ಲ ಯಾವತ್ತು ಡೇಟ್ ಕೊಟ್ಟು ಅವತ್ತು ಬರ್ಲಿಕ್ಕೆ ನಾವೆಲ್ಲ ರೆಡಿ ಇದ್ದೀವಿ. ಮೊದಲು ನಮ್ಮವರು ತಿಂಗಳು ಒಂದೊಂದಿನ ಊಟಕ್ಕೋಸ್ಕರ ಹೊಲಗಳಲ್ಲಿ ಹೋಗಿ ದುಡಿತಾ ಇದ್ರು, ಮಧ್ಯಾಹ್ನದವರೆಗೂ ಸಾಯಂಕಾಲದವರು. ಆ ಪರಿಸ್ಥಿತಿ ನಿರ್ಮಾಣ. ಸನಾತನವಾದಿಗಳಿಗೆ, ಸನಾತನವಾದಿಗಳಿಗೆ, ಕೋಮುವಾದಿಗಳಿಗೆ, ತೋರಿಸಬೇಕಾಗಿರ್ತಕ್ಕಂಥದ್ದು ಈ ಸಭೆಯ ಮುಖಾಂತರ ನಾನು ತಮ್ಮಲ್ಲಿ ಹೇಳ್ತಾ ಇದ್ದೀನಿ. ಏನು ಅಂತಂದ್ರೆ ನಾವು ತೋರಿಸ್ಬೇಕು. ನಾವು ಮನುವಾದಿಗಳು ವಿರುದ್ಧವಾಗಿದ್ದೀವಿ, ನಾವು ಸಮುದಾಯದ ಪರವಾಗಿದ್ದೀವಿ, ನಾವು ಅಂಬೇಡ್ಕರ್ ಅವ್ರ ಪರವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಆ ಯಾರು ಮನುವಾದಿಗಳ ಪರವಾಗಿ ಆ ಶೂಯಿಸ್ತ ಅದನ್ನೇನು ಡಿಕ್ಲೇರ್ ಮಾಡಲ್ಲ ನಾನೊಬ್ಬ ಸನಾತನಿ ಅಂತ ನಾವು ಸಂವಿಧಾನವಾದಿಗಳು ಅಂತ ತೋರಿಸಬೇಕಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ನಮ್ಮ ಮುಂದೆ ಇದೆ. ಇವತ್ತು ನಾವು ಗವಾಯಿ ವಿರುದ್ಧ ಸಂವಿಧಾನದ ಪರವಾಗಿ ಹೋರಾಟ ಮಾಡೋದಕ್ಕೆ ಹೊರಟಿದ್ದೀವಿ. ನಾಳೆ ದಿವಸ ನಾವು ಬಂದಾಗಿರ್ಲಿ, ಹೋರಾಟ ಆಗಿರ್ಲಿ, ಏನು ಮಾಡಿದ್ರು ಅದೇ ತರ ಇರ್ತದೆ ಅಂತ ನಾನು ಸಭೆಗಳಿಗೆ ಇಷ್ಟಪಡ್ತೀನಿ. ಬಂದೊಳ್ಳೆ ಯಾವ ಹೋರಾಟ ಮಾಡಬೇಕು ಅಥವಾ ಬಂದ್ ಮಾಡಬೇಕು, ಇನ್ನೊಂದು ಮತ್ತೊಂದು ತೀರ್ಮಾನ ತಗೊಂಡಿರಿ. ಆ ತೀರ್ಮಾನ ನಾವು ಬದ್ಧರಾಗಿದ್ದು ಆ ಹೋರಾಟಗಳ ಯಶಸ್ವಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಹಾಗಾಗಿ ನೀವು ತಾಲೂಕುಗಳಿಗೆ ಹೋಗಿ ಎಲ್ಲ ಸಮುದಾಯಗಳನ್ನ ಒಳಗೂಡಿಸ್ಕೊಂಡು ನೀವು ಸಭೆ ಕರೆದು ನೀವು ಅನೌನ್ಸ್ ಮಾಡಿ ಈ ಗ್ರೂಪ್ಗೆ ಹಾಕಿದ್ರೆ ನಾವು ಈ